ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನಡ್ ಇನ್ ದ ಫಾರೆಸ್ಟ್. ಸೊ ಇದಂತೂ ಗ್ಯಾರಂಟಿ ಕ್ವಶನ್ನು. ಹಾಗಾಗಿ ನಿಮಗೆ ಈಗ ಸಮ್ಮರಿಯನ್ನು ಕಲ್ತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಒಂದು ಮೇಯ್ನ್ ಕಾನ್ಸಂಟ್ರೇಷನ್ ಯಾವ ಮಕ್ಕಳು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ಈಗ ಪ್ರೈವೇಟ್ ಎಕ್ಸಾಮ್ ಕಟ್ಟೋರಿಗಾಗಿರಬಹುದು ಅಥವಾ ಇರೋದ್ರಲ್ಲಿ ಸ್ವಲ್ಪ ಡಲ್ ಸ್ಟೂಡೆಂಟ್ಸ್ ನೀವೇನೇ ಇರ್ತೀರಿ ಮಕ್ಕಳೇ, ನಿಮಗೆ ಸಮ್ಮರಿಯನ್ನು ಓದ್ಕೊಂಡು ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಂಡು ಬರೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಾನು ಕೀ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಈಗ ಎಲ್ಲ ಸಮ್ಮರಿ ಕೊಡ್ತಾ ಬಂದೆ ನಾನು. ಇವಾಗ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನಡ್ ಇನ್ ದ ಫಾರೆಸ್ಟ್ ಏನಿದೆ ತುಂಬ ಇಂಪಾರ್ಟೆಂಟು. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ನಿನ್ನೆಯಿಂದ ನಿಮಗೆ ಸಮ್ಮರಿ ಕೊಡ್ತಾ ಇದ್ದೀನಿ. ಸಮ್ಮರಿಯಲ್ಲಿ ಏನು ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಆ ಪಾಯಿಂಟ್ಸ್ ಲೈನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ 1 ಮಾರ್ಕಿನ ಕ್ವಶನ್ಸ್ ಕೂಡ ಅದರಲ್ಲೇ ರೈಸ್ ಆಗ್ತಾ ಇದೆ. ಸೊ 1 ಮಾರ್ಕಿನ ಕ್ವಶನ್ ಕೂಡ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ. ನೆಕ್ಸ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ನೊಂದಿದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಾದರೆ ಫಸ್ಟ್ ಕ್ವಶನ್ ಹೇಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪೇಪರಲ್ಲಿ ಕ್ವಶನ್ ನಂಬರ್ 16 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಹಿಯರ್ ವಿಚ್ ಆರ್ ದ 2 ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಎಟ್ ವಂದನಾ ಶಿವ ಅರ್ತ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ನೋಡಿ, ಇಲ್ಲಿ ರೈಟ್ ಎ ನೋಟ್ ಆನ್ ನವಧಾನ್ಯ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ರೈಟ್ ಎ ನೋಟ್ ಆನ್ ನವಧಾನ್ಯ ಫಾರ್ಮ್. ಓಕೆನಾ? ನೆಕ್ಸ್ಟು ನೇಮ್ ದ 2 ಕಂಟ್ರೀಸ್ ದಟ್ ರೆಕಾಗ್ನೈಸ್ಡ್ ಆ್ಯಂಡ್ ಡಿಕ್ಲೇರ್ಡ್ ರೈಟ್ಸ್ ಆಫ್ ನೇಚರ್ ಅಕಾರ್ಡಿಂಗ್ ಟು ವಂದನಾ ಶಿವ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ವಂದನಾ ಶಿವ. ರೈಟ್ ಎ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ ವಿತ್ ರೆಫರೆನ್ಸ್ ಟು ದ ಎಸ್ಸೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನಡ್ ಇನ್ ದ ಫಾರೆಸ್ಟ್. ಲಾಸ್ಟ್ ಇಯರು 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ವೈ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ ಅಂತ ಕೇಳಿದ್ದಾರೆ. ವೈ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ. ಸೊ ಕ್ವಶನ್ಸ್ ಎಲ್ಲ ಒಂದ್ಸಲ ನೋಡ್ಕೊಂಡ್ರಲ್ಲ, ಇದಿಷ್ಟು ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ 1 and 2 ಮಾರ್ಕ್ಸ್ ಕ್ವಶನ್ಸಿಗೆ ಆನ್ಸರು ಕವರ್ ಆಗುತ್ತೆ. ವಂದನಾ ಶಿವ ಸ್ಟಾರ್ಟೆಡ್ her ecological journey in the forest of the Himalayas. She joined the Chipko movement. She liked Bachni Devi, who opposed her husband to cut the trees. She used the methods of biodiversity on her farms. She started Navadanya farm. The conservation of biodiversity became the answer to the food and nutrition crisis. She started the Earth University to teach Earth democracy. Earth democracy is a shift from anthropocentrism to ecocentrism. Rabindranath Tagore writes an essay, Tapovan. Indian culture is with trees, rivers and lakes. The forest is the source of beauty and joy, of harmony and perfection. The end of consumerism and accumulation is the beginning of the joy of living. Next, one of the most popular courses in Earth University is Gandhi and Globalization, Earth Democracy. The Constitution of UKDAR has recognized the rights of Mother Earth in its Constitution. United Nations General Assembly's Conference of 2011 was inspired by Constitution of UKDAR. So ಇದಿಷ್ಟು ಕೂಡ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನಡ್ ಇನ್ ದ ಫಾರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸು. ಸೊ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟು ಇನ್ನೊಂದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಸಿಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.